1220 ಜನ ಈ ದೊಣ್ಣೆ ನಾಯಕ ಮಂತ್ರಿ ಬರ್ಬೇಕು ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ 1 ವರ್ಷ. ಇಂಥದನ್ನ ಕೇಳಲ್ಲ ನೀವು. ನೋಡಿ, ಕೇಂದ್ರ ಸಚಿವರು ಒಂದು ಯೋಜನೆಗೆ ಬರುವಾಗ ಪತ್ರ ಬರೆದಿದ್ದಾರೆ, ಲೋಕಸಭಾ ಸದಸ್ಯರು ಪತ್ರ ಬರೆದಿದ್ದಾರೆ, ಸಂಬಂಧಪಟ್ಟಂತ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಜೊತೆ ಅವ್ರು ಹೇಳಿದ್ದಾರೆ ಬರಬೇಕು ಅಂತೇಳಿ. ದುರುದ್ದೇಶದಿಂದ ಹೋಗದೆ ಇದ್ರೆ ಏನ್ ಮಾಡಕ್ಕಾಗ್ತದೆ? ಈಗ ಇವರಿಷ್ಟೆಲ್ಲ ಹೇಳ್ತಾರೆ. ಇವತ್ತು ನಮ್ಮ ಹ್ಯಾಂಡಿಕ್ಯಾಪ್ಸ್ಗೆ ಇವತ್ತು ಯೋಜನೆಯನ್ನ ನಾವು ರೂಪಿಸಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1 ವರ್ಷದಿಂದ ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಬೇಕಂತೆ. 100% ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನ ಇರೋದು ಫಲಾನುಭವಿಗಳು? 1220 ಜನ ಈ ದೊಣ್ಣೆ ನಾಯಕ ಮಂತ್ರಿ ಬರ್ಬೇಕು ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ 1 ವರ್ಷ. ಇಂಥದನ್ನ ಕೇಳಲ್ಲ ನೀವು. ರಾಜ್ಯ ಸರ್ಕಾರ ಇದೇ ಒಂದು ದುಡ್ಡು ಕೊಟ್ಟಿದ್ದು ಕೇಂದ್ರ ಸರ್ಕಾರ, ಯೋಜನೆ ಮಾಡಿಸಿರೋದು ಕೇಂದ್ರ ಸರ್ಕಾರ. ಅವರು ಬರುವಾಗ ಇವರಿಗೆ ಹೋಗುವಂತ ಸೌಜನ್ಯ ಇರ್ಬೇಕಲ್ಲ. 1 ವರ್ಷ ಮೇಲಾಗಿದೆ ಇವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಅಲಾಮ್ಕೋ ಇಂದ. ಮಂತ್ರಿ ಇಲ್ಲ, ಶಾಸಕರಿಲ್ಲ, ಬೇಕು ಅಂತ. ಮತ್ತು ಡೇಟ್ ಯಾವಾಗ ಕೊಡ್ತಾರೆ? MP ಸದನದಲ್ಲಿ ಇರ್ಬೇಕು, ಲೋಕಸಭೆಯಲ್ಲಿದ್ದಾಗ ಡೇಟ್ ಕೊಡ್ತಾರೆ, ಅವ್ರು ಬರಬಾರದು ಅಂತೇಳಿ. ಈ ತರ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ. ರಾಜ್ಯಕ್ಕೆ ಆಪ್ತವಸೂಲಿ ಮಾಡ್ಲಿಕ್ಕೆ ಬರ್ತಾ ಇದಾರೆ ಅಂತ ರೇಣುಕಾ ಪ್ರಸಾದ್ ಅವರು ಆರೋಪ ಮಾಡಿರುವಂತದ್ದು. ಅವ್ರು ಯಾರು ಆರೋಪ ಮಾಡಿದಾರೆ ಅವ್ರನ್ನ ಕೇಳಿ. ಈಗ ನಿಮ್ಗೆ ಗೊತ್ತಿದೆ, ಇನ್ಕಮ್ ಟ್ಯಾಕ್ಸ್ 1 ಲಕ್ಷ ಸಂಬಳ ಬರೋವರೆಗೇನೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಇಲ್ಲ. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತವ್ರಿಗೆ ಟ್ಯಾಕ್ಸ್ ಹಾಕ್ತಾರ? ಈಗಾಗಲೇ ತಾವು ನೋಡಿದಿರಿ, ಸ್ವನಿಧಿ ಯೋಜನೆ, ಪ್ರಧಾನ ಮಂತ್ರಿಗಳ ಸ್ವನಿಧಿ ಯೋಜನೆಯಲ್ಲಿ 10,000, 20,000, 50,000ದವರೆಗೂ ಕೂಡ ಉಚಿತವಾಗಿ ಕೊಟ್ಟಿದ್ದೀವಿ. ಇದೇ ಇವತ್ತು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲೇನೆ ಸುಮಾರು ಜನಕ್ಕೆ ಕೊಟ್ಟಿದೆ. 1000 ಜನಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಫಲಾನುಭವಿಗಳಿದ್ದಾರೆ. ಹಾಗಾಗಿ ಇದೆಲ್ಲ ಕೂಡ ಉಚಿತವಾಗಿ ಕೊಟ್ಟಿರುವಂತ ಹಣ. ಬೀದಿ ಬದಿ ವ್ಯಾಪಾರಿಗಳು ಅವರು ಕೂಡ ಉತ್ಕೃಷ್ಟವಾಗಿ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಂತೇಳಿ ಗಮನದಲ್ಲಿಟ್ಕೊಂಡು ಪ್ರಧಾನ ಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ರೂಪಿಸಿದೆ. ಬಸವರಾಜ್ ಅವ್ರಿಗೂ ಇದಕ್ಕೆ ಯಾವುದು ಸಂಬಂಧ ಇಲ್ಲ. ಇದು ಅವರು ಸಚಿವರಿದ್ದಾಗೇನೆ ಇದೆಲ್ಲ ಸದನದಲ್ಲಿ ಬಂತು. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಂಥ ಕೃತ್ಯಗಳಲ್ಲಿ ನಮ್ಮ ಭೈರತಿ ಬಸವರಾಜರವರು ಭಾಗಿಯಾಗಿಲ್ಲ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ.